ಇದು ಕರ್ನಾಟಕದಲ್ಲಿ ತೀರ್ಕೊಂಡ್ರಲ್ಲ ಕರ್ನಾಟಕದವರು ಮಂಜುನಾಥ್ ರಾವ್ ಅವರು ಅವರ ಪತ್ನಿಯ ಒಂದು ಧ್ವನಿ ಇದು. ಅವ್ರು ಹೇಳ್ತಾ ಇದ್ದಾರೆ, ಪಹಲ್ಗಾಮಲ್ಲಿ ಯಾವುದೋ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋದ್ವಿ, ಕುದುರೆ ಮೇಲೆ ಹೋಗ್ಬೇಕಲ್ಲಿ. ಅಲ್ಲಿ ಹೋದಾಗ ನಾವು ನೋಡ್ತಾ ಇದ್ವಿ, ಇವರು ಸ್ನ್ಯಾಕ್ಸ್ ತರಕ್ಕೆ ಅಂತ ಹೋದರು. ಏನೋ ಗುಂಡಿನ ಶಬ್ದ ಆಯಿತು ಅಂದಾಗ ಈ ಕಡೆ ಎಲ್ಲ ಆರ್ಮಿ ಎಲ್ಲ ಸಹಜ, ಏನೋ ತಾಲೀಮೋ ಅದೋ ಇದೋ ಇರಬೇಕು ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನನ್ನ ಗಂಡ ರಕ್ತದ ಮಡುವಿನಲ್ಲೇ ಬಿದ್ದಿದ್ರು ಸರ್. ಏನು ಮಾಡ್ಬೇಕು ನಮಗೆ ಗೊತ್ತಾಗಲಿಲ್ಲ. ಈಗ ನಾವೆಲ್ಲ ಆಸ್ಪತ್ರೆಯಲ್ಲಿದ್ದೀವಿ, ಮೊಬೈಲ್ ಚಾರ್ಜು ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಬ್ಯಾಟ್ರಿ ಕೂಡ ಡೌನ್ ಆಗ್ತಾ ಇದೆ ಅಂತೇಳಿ. ಅಂದರೆ ನಿಮಗೆ ಅಸಹಾಯಕತೆ ಹೇಗೆ ಬಂದುಬಿಡುತ್ತೆ ನೋಡಿ. ಇವತ್ತಿಗೆ ಅದೇ ಫ್ಯಾಮಿಲಿ ಈ ಕಡೆ ಶಿವಮೊಗ್ಗದಿಂದ ನಾವು ಚೆಕ್ ಮಾಡ್ಕೊಂಡ್ವಿ, ಹೇಗಾದರೂ ಮಾಡಿ ಆ ಬಾಡಿ ತರಿಸ್ಕೊಡ್ರಪ್ಪ ನಮಗೆ ಅಲ್ಲಿಂದ. ತುಂಬ ಪ್ರೊಸೀಜರ್ಸ್ ಅದು. ನಮ್ಮ ಊರಲ್ಲಿ ನಾವು ತೀರ್ಕೊಳ್ಳೋದು ಬೇರೆ, ನಮ್ಮ ರಾಜ್ಯದಲ್ಲಿ ನಾವು ತೀರ್ಕೊಳ್ಳೋದು ಬೇರೆ. ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ದೇಶಗಳಿಗೆ ಹೋಗಿ ತೀರ್ಕೊಂಡಾಗ ಆ ಇಡೀ ಫ್ಯಾಮಿಲಿ ಒಂದು ಕಡೆ ಆ ದುಃಖದಲ್ಲಿ ಇರ್ತಾರೆ ಅವರು. ಯಾವ ದುಃಖ, ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತ. ಇನ್ನೊಂದು ಕಡೆ ಪ್ರೊಸೀಜರು, ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಅನುಮತಿಗಳು ಸಿಗಬೇಕು, ಅಲ್ಲೊಂದು ಶವಪೆಟ್ಟಿಗೆ ಸಿಗಬೇಕು, ಅಲ್ಲೊಂದು ವಿಮಾನ ನಿಲ್ದಾಣದಿಂದ ಅನುಮತಿಗಳು ಬೇಕಾಗ್ತವೆ, ಅಲ್ಲಿ ಡೆಡ್ ಬಾಡಿ ಬರಬೇಕಲ್ಲ ವಿಮಾನದಿಂದ. ಅದೇನು ಕೊಲೆನಾ, ಸಹಜ ಸಾವ, ಹಾರ್ಟ್ ಅಟ್ಯಾಕಾ, ಅದ್ರ ಬಗ್ಗೆ ಪರಿಶೀಲನೆಗಳಾಗಬೇಕು, NOCಗಳು ಕೊಡಬೇಕಾಗತ್ತೆ, ಡಾಕ್ಟ್ರ್ ಕನ್ಫರ್ಮ್ ಮಾಡಬೇಕು, ಆಡಳಿತ ಕನ್ಫರ್ಮ್ ಮಾಡಬೇಕು, ಇಲ್ಲಿಂದ ಕಮ್ಯುನಿಕೇಷನ್ ಆಗಬೇಕು. ಹಣಕ್ಕೆ ಹಣ ಹೋಗಿದ್ದಕ್ಕೆ ಮನುಷ್ಯ, ಉಸಿರಾಡ್ತಾ ಹೋದಂಥ ಮನುಷ್ಯ ಅಲ್ಲಿ ಹೆಣ ಆಗಿದ್ದಾನೆ. ಯಾರಿಗೂ ಶಕ್ತಿ ಇರಲ್ಲ ಯಾರಿಗೂ. ನಾನಿದ್ದೀನಿ ಓಡಾಡ್ತೀನಿ ಅಂಥೇಳಿ. ಯಾರೋ ಫ್ಯಾಮಿಲಿಯಲ್ಲೇ ಸ್ವಲ್ಪ ಗಟ್ಟಿಗಿರೋಂಥ ಮನುಷ್ಯ ಓಡಾಡ್ತಿರ್ಬೇಕು. ಅವನು ಊಟ ಮಾಡಿದ್ನ, ನೀರು ಕುಡಿದ್ನ, ದುಡ್ಡಿದೆಯಾ ಇಲ್ವಾ, ಇದೆಲ್ಲ ದೊಡ್ಡ ವಿಷಯ. ಅದು ಅವನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಅವನು ಏನು ಅನುಭವಿಸ್ತಾ. ಒಂದು ವಾರ ಆಗುತ್ತೆ ಅಲ್ಲಿ ನೋಡಿದ್ರೆ ಅಲ್ಲೊಬ್ಬರು ಹೆಣ ಕಾಯ್ಕೊಂಡು ಕೂತಿರಬೇಕು. ಎಲ್ಲಿ ಸತ್ತೋಗಿರ್ತಾರೋ ಅಲ್ಲಿ ಯಾವುದೋ ಒಂದು ಕೋಲ್ಡ್ ಬಾಕ್ಸಲ್ಲಿ, ಕೋಲ್ಡ್ ಸ್ಟೋರೇಜಲ್ಲಿ ಬಾಡಿ ಇಟ್ಟಿರ್ತಾರೆ. ಕೆಲವು ಬಾಡಿಗಳು 2 ದಿನ 7 ದಿನ ಆಗ್ತವೆ, ಕೆಲವು 8 ದಿನ. ಸರ್ಕಾರ ಮುಂದೆ ಬಂದರೆ ಪರವಾಗಿಲ್ಲ, 1-2 ದಿನಗಳಲ್ಲಿ ಬರಬಹುದು. ಸರ್ಕಾರ ಬರೆದಿರೋ ಸಂದರ್ಭಗಳಿದೆಯಲ್ಲ, 8 ದಿನ 9 ದಿನ ಆಗುತ್ತೆ, ಬಾಡಿ ಊತ ಬಂದುಬಿಟ್ಟಿರುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ, ಇಲ್ಲಿಂದನೇ ಒಂದು ಯಾರೋ ಸ್ವಲ್ಪ ಜನ ಬಂದುಬಿಟ್ರಪ್ಪ, ಅಲ್ಲೇ ಸಂಸ್ಕಾರ ಮಾಡಿಬಿಡೋಣ, ಅಲ್ಲಿಂದ ತರೋದ್ರ ಬದಲು ಅಲ್ಲೇ ಸಂಸ್ಕಾರ ಮಾಡೋಣ ಅಂತ ಆ ಥರನೂ ಮಾಡೋರಿದ್ದಾರೆ. ಇಲ್ಲಿ ನೋಡಿ ಎಂಥ ದುರಂತ. ಹೆಣ್ಣುಮಗಳು ಮಾತಾಡ್ತಾ ಇದ್ದರು, ಸಂಭ್ರಮದಲ್ಲಿ ಎಷ್ಟು ಬೇಗ ಆ ಸಂಭ್ರಮವನ್ನು ಸ್ಮಶಾನ ಮಾಡಾಕ್ಬಿಡ್ತಾರೆ ಇವರು. 27 ಜನ ನಮಗಿರೋ ಮಾಹಿತಿ. ವೆಂಕಟೇಶ್ ನಾಯ್ಕ ಅವರಿದೆ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ನಾಯ್ಕ ಅವರೇ, ಅಲ್ಲಿ ಹೇಳ್ತಾ ಇದ್ರು ಕುದುರೆ ಮೇಲೆ ಹೋಗಿದ್ವಿ ನಾವು ಅಂತೇಳಿ. ಕುದುರೆ ಮೇಲೆ ನಾವು ಹೋಗಿದ್ವಿ ಅಂತ ಅವ್ರು ಮಾತಾಡ್ತಾ ಇದ್ರು. ಏನು ಸಾರಿ ಘೋರಗಳು ಅಂದರೆ, ಕಾಮ್ ಆಗಲ್ಲ, ಆರ್ಮಿ ಗಂಡೆದೆ, ಗಟ್ಟಿ ಹೃದಯಗಳು, ಹಿಮ್ಮೆಟ್ತಾರೆ, ಸ್ವಲ್ಪ ಧೈರ್ಯವಾಗಿರ್ತಾರೆ. ಬಟ್ ಈ ಥರದ್ದು ಘಟನೆಗಳಿಗೆ ರೀಸನ್ ಏನು ಸರ್? ಇತ್ತೀಚೆಗೆ ಸ್ವಲ್ಪ ಶಾಂತವಾಗಿತ್ತು ಅಂತ ನಾವು ಭಾವಿಸಿದ್ವಿ. ರೀಸನ್ ಏನಾಗ್ತಿದೆ, ಮತ್ತೆ ಟ್ರಿಗರ್ ಆಗಿರೋದು ಯಾಕಿದು ಅಂತ? ಟ್ರಿಗರ್ ಆಗೋದಕ್ಕ ಏನು ರೀಸನ್ ಹೇಳಕ್ ಬರೋದಿಲ್ಲ. ಯಾಕಂತಂದ್ರ ಈಗ ನಾ ಹೇಳಿದಂಗ 1989 ಅಟ್ಲೀಸ್ಟ್ ಒಂದು 35 years ವರೆಗೆ ಇದು ಟೆರರ್ ಆಕ್ಟಿವಿಟೀಸ್ ಇಂಟರ್ಮಿಟೆಂಟ್ಲಿ ನಡೀತಾನೆ ಇರ್ತದೆ. ಇದು ಲಷ್ಕರ್ ಎ ತೊಯ್ಬಾ ಅಂತಕ್ಕೊಂದು ಒಂದು ಟೆರರ್ ಆರ್ಗನೈಸೇಷನ್. ಇದು ಏನಂತಂದ್ರೆ 20-25 ವರ್ಷದಿಂದ ಇದು ಟೆರರ್ ಆರ್ಗನೈಸೇಷನ್ ಇದು ಏನಂತಂದ್ರೆ ಆಕ್ಟಿವ್ ಅದ. ಸೊ ಇದು ಟೆರರ್ ಆಕ್ಟಿವ್ ಯಾಕಾಯ್ತು, ಯಾವಾಗ ನಿಲ್ಲಿಸ್ತಾರ ಅದನ್ನ ಪ್ರೆಡಿಕ್ಟ್ ಮಾಡಕ್ ಬರೋದಿಲ್ಲ. ಇದೆಲ್ಲ ಏನಪ್ಪಾ ಅಂದ್ರೆ ಇದು ಫಾರಿನ್ ಅಫೇರ್ಸ್ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್, ಅದೆಲ್ಲ ಏನಪ್ಪಾ ಅಂದ್ರೆ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ಗೆ ರಿಲೇಷನ್ಸ್ ಹೆಂಗರ್ತ ಅದ್ರ ಮೇಲೆ ಹೋಗುತ್ತೆ. ಬಟ್ ಟೆರರ್ ಏರಿಯಾದಲ್ಲಿ ಇದು ಏನಂತಂದ್ರೆ ಕಾಶ್ಮೀರ್ ಇಸ್ ನಾಟ್ ಅ ನ್ಯೂ. ಕಾಶ್ಮೀರ್ ಏನಪ್ಪಾ ಅಂದ್ರೆ 30 ವರ್ಷ ಬ್ಲೀಡ್ ಆಗಿದೆ ಇದು ಟೆರರ್ ಆಕ್ಟಿವಿಟೀಸ್ ಇಂದ. ಸೊ ಅದ್ರ ಸಲುವಾಗಿನೇ ಇದು ಮ್ಯಾಕ್ಸಿಮಮ್ ಆರ್ಮಿ, ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ಡಿಪ್ಲಾ ಆದದ್ದು ಕಾಶ್ಮೀರ ಇದೇ ಕಾರಣಕ್ಕಾಗಿ ಡಿಪ್ಲಾ ಆಗಿದೆ. ಬಟ್ ಈಗ ಶಾಂತಿ ನೆಲೆಸುವ ಕನಸು ಅದು ಕನಸಾಗೇ ಇರುತ್ತಾ ಸರ್? ಅಂದರೆ ನಾನು ಆ ಜಮ್ಮು ಕಾಶ್ಮೀರದ ಜನಗಳ ಪರಿಸ್ಥಿತಿ ಬಗ್ಗೆನೂ ಮಾತಾಡ್ತೀನಿ. ಇತ್ತೀಚೆಗೆ ಕೆಲವರು ಪಂಡಿತರ ಟಾರ್ಗೆಟ್ ಕಿಲ್ಲಿಂಗ್ ಆಯಿತು, ಕಾಶ್ಮೀರ ಪಂಡಿತರ ಟಾರ್ಗೆಟ್ ಕಿಲ್ಲಿಂಗ್ ಆಯಿತು, ಆರ್ಟಿಕಲ್ 370 ತೆಗೆದ ಮೇಲೂ ಆಯ್ತದು. ಅನೇಕ ಕಡೆ ಶಿಕ್ಷಕರನ್ನು ಕೊಂದರು, ಬ್ಯಾಂಕ್ ಉದ್ಯೋಗಿಗಳನ್ನು ಕೊಂದರು. ಇದಾದ ಮೇಲೆ ಏನೋ ನೆಮ್ಮದಿ ಸಿಗುತ್ತೆ ಅಂತ ನಿರೀಕ್ಷೆಗಳಿದ್ವು ಸರ್. ಬಟ್ ಮತ್ತೆ ಅಲ್ಲೇನು ಜನಗಳಿಗೆ ಸರ್, ಅಲ್ಲಿ ಕ್ಯಾಬ್ ಓಡಿಸ್ಲಿ, ಯಾರೋ ಒಂದು ಹೋಟೆಲ್ಲು ಕೆಲಸ ಮಾಡೋನಾಗಲಿ, ಹೋಟೆಲ್ ನಡೆಸೋವ್ರಿಗಾಗಲಿ, ಅಲ್ಲಿನ ಪ್ರವಾಸೋದ್ಯಮಕ್ಕಾಗಲಿ, ಊಟ ತಿಂಡಿ ಅವ್ರಿಗಾಗಲಿ, ಏನೋ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ಅಂಗಡಿಗಳಿಗಾಗಲಿ, ಎಲ್ರಿಗೂ ಇದರಿಂದ ಅನುಕೂಲ ಇತ್ತು. ಇದು ಇಂಥ ಜನಗಳು ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸಗಳಿಗೆ ಆ ಎಲ್ಲರ ಜೀವನ ಚಕ್ರದ ಮೇಲೆ, ಅವರ ನೆಮ್ಮದಿ ಮೇಲೆ, ಅವರ ಶಾಂತಿಯ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರಲ್ವ ಸರ್ ಇದು?
ಕರೆಕ್ಟ್. ಟೆರರ್ ಆಕ್ಟಿವಿಟೀಸ್ ಅವ್ರದ್ದು ಮೋಟಿವೇಶನ್ ಏನಪ್ಪಾ ಅಂತಂದ್ರೆ ಟೆರರೈಸ್ ಮಾಡಕಂತ ಇರ್ತದ. ಅವರು ಇದರಿಂದ ಕಾಶ್ಮೀರ ಉದ್ಯೋಗ ಏನಪ್ಪಾ ಅಂದ್ರೆ ಡ್ರಾಪ್ ಆಗ್ತದ, ಕೆಲವರು ಅನ್ಎಂಪ್ಲಾಯ್ಡ್ ಆಗ್ತಾರ. ಟೂರಿಸ್ಟ್ ಬರ್ಲಿಲ್ಲಪ್ಪ ಅಂದ್ರೆ ಅಲ್ಲಿ ಜನರು ಬದುಕೋದು ಬಹಳ ಕಷ್ಟ. ಯಾಕಂದ್ರೆ ಟೂರಿಸಂ ತಿಂದಾನೆ ಅಲ್ಲಿ ಒಂಥರ ಎಕನಾಮಿಕ್ ಗ್ರೋತ್ ಇರೋದು ಕಾಶ್ಮೀರದಲ್ಲಿ. ಸೊ ಇದು ಟೆರರ್ ಆಕ್ಟಿವಿಟೀಸ್ ಮಾಡೋರಿಗೆ ಇಂತ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಚಿಂತೆನೇ ಇರೋದಿಲ್ಲ. ಯಾಕಂತಂದ್ರೆ ಅಷ್ಟು ಚಿಂತೆ ಇದ್ರಪ್ಪ ಅಂದ್ರೆ ಇವ್ರು ಟೆರರಿಸ್ಟ್ ಆಗ್ತಿದ್ದಿಲ್ಲ. ಸೊ ನಾವು ಯಾಕೆ ಮಾಡಿದ್ರು ಏನ್ ಕತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಬಟ್ ಟೆರರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಟ್ರೈನಿಂಗ್ ಕ್ಯಾಂಪ್ಸ್, ಪಿಒಕದಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇದೆ. ಅಲ್ಲಿ ಜಮಾತ್ ದಾವಾ ಅಂತಕೊಂದು ಟೆರರ್ ಆರ್ಗನೈಸೇಷನ್ ಇದೆ, ಇದು ಇದೆ, ಎಷ್ಟೋ ಸಣ್ಣ ಪುಟ್ಟ ಆರ್ಗನೈಸೇಷನ್ಸ್ ಇದೆ. ಇವೆಲ್ಲ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಟೈಮ್ ಟು ಟೈಮ್ ಟೆರರ್ ಆಕ್ಟಿವಿಟೀಸ್ ಮಾಡ್ತಾರ. ಇದು ಎಂಡ್ ಆಗ್ತದ ಅಂತ ಹೇಳಕ್ ಬರೋದಿಲ್ಲ. ಎಂಡ್ ಆಗ್ಬೇಕಂದ್ರೆ ಒಂದು ದೊಡ್ಡ ಪೀಸ್ಫುಲ್ ಏನಪ್ಪಾ ಅಂದ್ರೆ ನೆಗೋಸಿಯೇಷನ್ ಬಿಟ್ವೀನ್ ಟು ಕಂಟ್ರೀಸ್ ಆದಾಗನೇ ಸಾಧ್ಯ. ಅದರ್ವೈಸ್ ಏನಂತಂದ್ರೆ ಅವ್ರು ಮಾಡ್ತಾನೆ ಇರ್ತಾರೆ, ನಾವು ಅದನ್ನ ಫೇಸ್ ಮಾಡ್ತಾನೆ ಇರ್ಬೇಕು. ಓಕೆ ಸರ್, ಇದಕ್ಕೆ ಕೆಲವು ಅಪ್ಡೇಟ್ ತಗೊಳ್ತೀನಿ ಸರ್, ಒಂದು ನಿಮಿಷ ಕೆಲವು ಅಪ್ಡೇಟ್ ತಗೊಳ್ತೀನಿ. ನಮ್ಮ ಪ್ರತಿನಿಧಿ ಸಂತೋಷ್ ರಾಥೋಡ್ ನ್ಯೂಸ್ ಡೆಸ್ಕಿಂದ ಇದ್ದಾರೆ. ಸಂತೋಷ್ ರಾಥೋಡ್, ನಾವು ನೋಡ್ತಾ ಇದ್ದೀವಿ ಕಾಶ್ಮೀರದಲ್ಲಿ ಇತ್ತೀಚೆಗೆ ಟಾರ್ಗೆಟ್ ಕಿಲ್ಲಿಂಗ್ಗಳ ಬಗ್ಗೆ. ಯಾಕೆಂದರೆ ಯಾವಾಗಲೂ ಎಷ್ಟೋ ಸಂದರ್ಭಗಳಲ್ಲಿ 1-2 ಸಾವುಗಳು ದೊಡ್ಡ ಮಟ್ಟದ ಸುದ್ದಿ ಆಗಲ್ಲ, 1 ಸಾವು 2 ಸಾವು. ಬಟ್ ಇವತ್ತು ಈಗ್ಗೆ ನಮಗೆ ಸಿಕ್ಕಿರ್ತಕ್ಕಂಥ ಲೆಕ್ಕ 27 ಜನ ಸತ್ತಿದ್ದಾರೆ ಅಂತ. ಇನ್ನು ಸ್ವಲ್ಪ ಸಮಯ ಹೋದ ಮೇಲೆ ಅದು ಜಾಸ್ತಿನೂ ಆಗಬಹುದು ಅಥವಾ ಅಷ್ಟಕ್ಕೆ ನಿಂತ್ಕೊಳ್ಬಹುದು ಅದು. ಸೊ ಏನು ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಈಗ ಅಂತ? ರಮಾಕಾಂತ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈಗ ಸಿಕ್ಕಿರುವಂತಹ ಮಾಹಿತಿಗಳು ನಿಜಕ್ಕೂ ಎಷ್ಟು ಆಘಾತಕಾರಿ ಅಂತಂದ್ರೆ, ನಮ್ಮ ಬಾರ್ಡರ್ಗಳಲ್ಲಿ ತಿರುಗಾಡ್ತಾ ಇರುವಂತಹ ಸೈನಿಕರು ಯಾವ ಡ್ರೆಸ್ ಅನ್ನ, ಯೂನಿಫಾರ್ಮ್ ಅನ್ನ ಹಾಕೊಂಡಿದ್ದಾರೆ, ಅದೇ ಯೂನಿಫಾರ್ಮ್ ನಲ್ಲಿ ಕೆಲವು ಟೆರರಿಸ್ಟ್ಗಳು ತಿರುಗಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಭಾರತೀಯರಾದಂತಹ ನಮಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 6 ಜನ ಭಯೋತ್ಪಾದಕರು ಏನು ಪಹಲ್ಗಾಮ್ನ ಕಣಿವೆಯಲ್ಲಿ ತಿರುಗಾಡ್ತಾ ಇರ್ತಾರೆ. ಅದು ಕೂಡ ನಮ್ಮ ಮಿಲಿಟರಿ ಯೂನಿಫಾರ್ಮ್ಗಳನ್ನು ಹಾಕೊಂಡು ತಿರುಗಾಡ್ತಾ ಇದ್ರು. ಎಲ್ಲಿ ಅತಿ ಹೆಚ್ಚು ಜನ ಸೇರಿದ್ದಾರೆ, ಎಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ತಿರುಗಾಡ್ತಾ ಇರ್ತಾರೆ. ಕೈಯಲ್ಲಿ ವೆಪನ್ಸ್ಗಳಿರುತ್ತೆ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಯಾರ್ಯಾರು ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ರು, ಯಾರ್ಯಾರು ಜಮ್ಮು ಕಾಶ್ಮೀರದ ಒಂದು ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೋಗಿದ್ರು, ಯಾರಿಗೂ ಕೂಡ ಇವರನ್ನ ನೋಡಿದ್ರೆ ಟೆರರಿಸ್ಟ್ಗಳು ಅಂತ ಅನಿಸೋದೇ ಇಲ್ಲ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಇವರು ಕೂಡ ಸೈನಿಕರು ಇರಬಹುದೇನೋ ಅನ್ನುವಂತಹ ಒಂದು ವಾತಾವರಣ ಇರುತ್ತೆ. ಆದ್ರೆ ನೋಡ್ತಾ ಇದ್ದಂತೆ ಕೈಯಲ್ಲಿ ಇರುವಂತಹ ಗನ್ಗಳನ್ನ ತೆಗೆದುಕೊಂಡು ಯಾರ್ಯಾರು ಆ ನಾಗರಿಕರಿದ್ರು, ಸಾಮಾನ್ಯ ಜನ ಇದ್ರು, ಯಾರ್ಯಾರು ಪ್ರವಾಸಿಗರಿದ್ರು ಅವ್ರ ಮೇಲೆ ಗನ್ ಪಾಯಿಂಟ್ ಮಾಡ್ತಾರೆ. ನೀನು ಹಿಂದೂನ ಅಥವಾ ಮುಸ್ಲಿಂನ ಹೇಳು ಅನ್ನುವಂಥದ್ದನ್ನ ಕೇಳ್ತಾರೆ. ನಿನ್ನ ಹೆಸರೇನು ಅನ್ನುವಂಥದ್ದನ್ನ ಕೇಳ್ತಾರೆ. ಅವರ ಹೆಸರನ್ನ ಹೇಳ್ತಾ ಇದ್ದಂತೆ ಅವರ ಮೇಲೆ ಫೈರಿಂಗ್ ಮಾಡುವಂತಹ ಕೆಲಸ ಆಗೋಗುತ್ತೆ. ಈ ರೀತಿಯಾಗಿ ಒಟ್ಟು 27 ಜನರನ್ನ ಟಾರ್ಗೆಟ್ ಮಾಡಿ ಕೊಲ್ಲುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. 2019ರ ನಂತರ ಜಮ್ಮು ಕಾಶ್ಮೀರದಲ್ಲಿ ಭಾರತದಲ್ಲಿ ನಡೆದಿರುವಂತಹ ದಾಳಿಗಳೇನಿದ್ದಾವೆ ಅದರಲ್ಲಿ ಅತಿ ದೊಡ್ಡ ದಾಳಿ ಇದು ಅಂತ ಕೂಡ ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಬಹುದೊಡ್ಡದಾಗಿರುವಂತಹ ಒಂದು ಪ್ರಶ್ನೆ ಈಗ ನಮ್ಮಲ್ಲಿ ಎದುರಾಗ್ತಾ ಇರುವಂತದ್ದು, ಈ ರೀತಿಯಾಗಿ ಅದು ಕೂಡ ಭಯೋತ್ಪಾದಕರು ನಮ್ಮ ಸೇನೆಯ ಯೂನಿಫಾರ್ಮ್ ನಲ್ಲಿ ಬಂದಿರುವಂತದ್ದು ಹೇಗೆ, ಇದರ ಹಿಂದೆ ಈಗ ಬಹುದೊಡ್ಡ ಕೈವಾಡ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ TRF ಅನ್ನುವಂತಹ ಒಂದು ಸಂಘಟನೆ, ದಿ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವಂತಹ ಒಂದು ಭಯೋತ್ಪಾದಕ ಸಂಘಟನೆ, ಪಾಕಿಸ್ತಾನದಿಂದ ಬೆಂಬಲಿತವಾಗಿರುವಂತಹ ಸಂಘಟನೆ ಇದರ ಹೊಣೆಯನ್ನ ಹೊತ್ಕೊಳ್ತಾ ಇದೆ. ನೋಡಿ, ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪಲ್ಲವಿ ಅವರು ಕೊಟ್ಟಿರುವಂತಹ ಕೆಲವು ಹೇಳಿಕೆಗಳೇನಿದೆ, ಕೆಲವು ಮಾತುಗಳೇನಿದೆ, ಅದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಭಯ ಆಗತ್ತೆ. ಮೊದಲಿಗೆ ಒಬ್ಬ ಟೆರರಿಸ್ಟ್ ಬರ್ತಾನೆ, ಬಂದು ಅವರ ಪತಿ ಕಡೆಗೆ ಟಾರ್ಗೆಟ್ ಮಾಡಿ ನಿನ್ನ ಹೆಸರೇನು, ಯಾವ ಧರ್ಮ, ಎಲ್ಲಿಂದ ಬಂದಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆತ ಹೇಳ್ತಾ ಇದ್ದಂತೆ, ಆತನಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಮತ್ತೊಬ್ಬ ಟೆರರಿಸ್ಟ್ ಆತನಿಗೆ ಕೇಳ್ತಾನಂತೆ, ಇಲ್ಲ ಆತ ಮುಸ್ಲಿಂ ಅಲ್ಲ, ಹಿಂದೂ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾನೆ, ಶೂಟ್ ಮಾಡು ಅಂತ ಹೇಳ್ತಾನೆ. ಇದು ಗೊತ್ತಾಗ್ತಾ ಇದ್ದಂತೆ ಆತನ ಮೇಲೆ ಫೈರಿಂಗ್ ಮಾಡ್ತಾನೆ. ಫೈರಿಂಗ್ ಮಾಡ್ತಾ ಇದ್ದಂತೆ ಪಲ್ಲವಿ ಅವರು ಹೇಳ್ತಾರೆ, ನನ್ನ ಗಂಡನನ್ನೇ ಕೊಂದು ಬಿಟ್ಟಿದ್ದೀರಾ, ನನ್ನನ್ನೇ ಯಾಕೆ ಉಳಿಸ್ತಾ ಇದ್ದೀರಾ, ನನ್ನನ್ನೂ ಕೂಡ ಕೊಂದು ಬಿಡಿ ಅಂತ ಹೇಳ್ತಾರಂತೆ. ಅವರು ಹೀಗೆ ಹೇಳ್ತಾ ಇದ್ದಂತೆ ಒಬ್ಬ ಭಯೋತ್ಪಾದಕ ನಗುತ್ತಾ ಹೇಳ್ತಾನೆ, ಇಸ್ ಬಾತ್ ಕೋ ಜಾಕೆ ಮೋದಿಜಿ ಕೋ ಕಹೋ, ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಹೋಗಿ ಈ ವಿಚಾರವನ್ನ ಹೇಳುವಂತ. ಅಂದ್ರೆ ಎಷ್ಟರ ಮಟ್ಟಿಗೆ ನಿರ್ಭಯವಾಗಿ, ನಿರ್ಭೀತವಾಗಿ ನಮ್ಮ ನಾಗರಿಕರನ್ನ ಕೊಂದು ಹೋದ್ರು. ಸಣ್ಣ ಪುಟ್ಟ ಮಕ್ಕಳನ್ನು ಬಿಡದೆ 27 ಜನ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಈ ಸಾವು ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರದ ಒಂದು ಪಹಲ್ಗಾಮ್ ಸ್ಥಳಕ್ಕೆ ಬಂದಿದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ, ಸಭೆ ಕರೆದಿದ್ದಾರೆ, ತುರ್ತು ಸಭೆ. ಆದ್ರೆ ಈ ಸಭೆಗಳು, ತುರ್ತು ಸಭೆಗಳು ಇದೆಲ್ಲವೂ ಕೂಡ ಎಲ್ಲಿವರೆಗೆ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ನಾನು
ಒಂದು ಮಾಹಿತಿಗಳನ್ನ ತೆಗೆದು ನೋಡ್ತಾ ಇದ್ದೆ. 2022ರಲ್ಲಿ ಸರಿಸುಮಾರು 34 ಟಾರ್ಗೆಟ್ ಕಿಲ್ಲಿಂಗ್ ಗಳಾಗುತ್ತೆ. ಅದು ಕೂಡ ಸಾಮಾನ್ಯ ನಾಗರಿಕರನ್ನ, ಟೀಚರು, ಡಾಕ್ಟರು, ಮತ್ತೊಂದೆಡೆ ಬ್ಯಾಂಕ್ ಉದ್ಯಮಿಗಳು ಅನ್ನುವಂಥದ್ದನ್ನು ನೋಡದೆ ಕೂಡ ಅವರ ಮೇಲೆ ದಾಳಿ ಮಾಡಿರುವಂತದ್ದು. 2023ರಲ್ಲಿ ಸರಿಸುಮಾರು 40 ಟಾರ್ಗೆಟ್ ಕಿಲ್ಲಿಂಗ್ ಗಳು ನಡೆಯುತ್ತೆ. 2024ರಲ್ಲಿ 20, ಈಗ ಮತ್ತೆ ಟಾರ್ಗೆಟ್ ಕಿಲ್ಲಿಂಗ್ ಗಳು ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟ್ರಾಂಗ್ ಆಗಿರೋ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಯಾಕಾಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡುತ್ತೆ. ರಮಾಕಾಂತ್, ಫೈನ್ ಫೈನ್, ಥ್ಯಾಂಕ್ ಯು ಸಂತೋಷ್, ಗೊತ್ತಿಲ್ಲ ರೀ, ಒಂದು 60-70 ವರ್ಷ ಸ್ವಲ್ಪ ಆರೋಗ್ಯವಾಗಿದ್ದರೆ ಒಂದು 60-70 ವರ್ಷಗಳ ಕಾಲದ ಜೀವನ ಪ್ರತಿಯೊಬ್ಬರದ್ದು ಅಷ್ಟೇ. ಇವತ್ತಿನ ಸರಾಸರಿ ಲೈಫ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ 60-70 ವರ್ಷಗಳ ಲೈಫನ್ನು ಮುಗಿಸ್ಕೊಂಡು ಭೂಮಿಯಿಂದ ಟೆಂಟ್ ಖಾಲಿ ಮಾಡ್ಕೊಂಡು ಹೋಗುವುದರ ಒಳಗಾಗಿ ಏನೇನೆಲ್ಲ ಮಾಡ್ತಾನೆ ನೋಡ್ರಿ ಮನುಷ್ಯ. ಒಬ್ಬರಿಗೆ ಸಾಧ್ಯವಾದರೆ ಸಂತೋಷವನ್ನು ಹಂಚಬೇಕು, ನಾವು ಸಂತೋಷವನ್ನು ಕೊಡಬೇಕು. ಇಲ್ವಾ, ಇನ್ನೊಬ್ಬರ ಸಂತೋಷ ಕಿತ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಯಾವ ಹಕ್ಕೂ ಇಲ್ಲ ರೀ. ಏನು ವಿಶ್ವಮಾನವ ಅಂತೀವಿ, ಇಡೀ ವಿಶ್ವನೇ ಒಂದು ಅಂತೀವಿ, ವಸುದೈವ ಕುಟುಂಬಕಂ ಅಂತೀವಿ, ಗುಸ್ಕೆ ಮಾರೆಂಗೆ, ಖೀಂಚಿಕೆ ಮಾರೆಂಗೆ, ಎಲ್ಲ ರೋಷಾವೇಶ. ಯಾರನ್ನು ಯಾರು ಸಾಯಿಸ್ಬಿಟ್ಟು ಏನು ಅಚೀವ್ ಮಾಡ್ತೀರಪ್ಪ ನೀವು? ಒಂದೆರಡು ನಿನ್ನ ಹೆಣನೂ ಬೀಳೋದೇ ಅಲ್ವೇ? ನಿನ್ನ ಹೆಣ ಬೀಳದೆ ನೀನು ಆಗಲೇ ಹಾಗೆ ಅಜರಾಮರನಾಗಿ ಉಳಿದ್ಬಿಟ್ಟಿರ್ತೀಯ ಚಿರಂಜೀವಿಯಾಗಿ? ಇಲ್ಲ ಅಲ್ವಾ?